ಸರ್, ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ, ಮಹಿಳಾ ಮೀಸಲಾತಿಯ ಮುಸುಕಿನಲ್ಲಿ ಮುಸುಕಾಕೊಂಡು ಈ ಎರಡೂ ತಂದಿದ್ದಾರೆ ಅನ್ನುವಂಥ ಆರೋಪ. ಅಲ್ಲ, ಈಗ ಮಹಿಳಾ ಮೀಸಲಾತಿ 2023ರಲ್ಲಿ ತಂದಾಗ ಸರ್ವಸಮ್ಮತದಿಂದ ಏನು ಒಪ್ಕೊಂಡಿತ್ತು, ಮಹಿಳಾ ಮೀಸಲಾತಿ 33% ತರಬೇಕು ಮತ್ತು ಲೋಕಸಭಾ ಸೀಟನ್ನು 50% ಹೆಚ್ಚಿಗೆ ಮಾಡಬೇಕು ಅಂತ ಆ ಆ್ಯಕ್ಟಲ್ಲಿ ಒಪ್ಕೊಂಡು ಸರ್ವಸಮ್ಮತವಾಗಿ ಆಗಿದೆ. ಈಗ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಲ್ವ. ಈಗ ಬಂದಿರೋದು ಯಾಕೆ 2034ರಲ್ಲಿ ಇಂಪ್ಲಿಮೆಂಟ್ ಮಾಡೋ ಬದಲು 2029ರಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಇದು ಕಾಂಗ್ರೆಸ್ ಪಕ್ಷದ ಬೇಡಿಕೆ ಇತ್ತು, ಎಲ್ಲರದ್ದು ಬೇಡಿಕೆ ಇತ್ತು. ಅದಕ್ಕೆ 2023ಕ್ಕೆ ತರ್ತಾ ಇದ್ದಾರೆ, 29ಕ್ಕೆ ತರಬೇಕು. 2029ಕ್ಕೆ ತರಬೇಕಾದ್ರೆ ಈಗ ನಡೆಯುವಂಥ ಸೆನ್ಸಸ್ಸನ್ನು ಮುಗಿಸಿ ತರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ 2011ರ ಸೆನ್ಸಸ್ಸು ಒಂದು ಲೋಕಸಭೆಗೆ ಎಷ್ಟು ಮತದಾರರು ಯಾವ ರಾಜ್ಯದಲ್ಲಿ, ಒಂದು ಲೋಕಸಭೆಯಲ್ಲಿ ಎಷ್ಟು ಮತದಾರರು ಯಾವ ರಾಜ್ಯದಲ್ಲಿ ಇರಬೇಕನ್ನೋ ತೀರ್ಮಾನ 2011ರ ಸೆನ್ಸಸ್ ಮಾಡ್ತದೆ. ಆದರೆ ಲೋಕಸಭಾ ಸೀಟ್ ಎಷ್ಟು ಹೆಚ್ಚಿಗೆ ಆಗಬೇಕನ್ನುವಂಥದ್ದು ವಿವಾದ ಸೃಷ್ಟಿ ಆಗಬಾರ್ದು ಅನ್ನುವಂಥ ಕಾರಣದಿಂದಲೇ ಈಗಿರೋ ಸೀಟುಗಳೇನಿದೆ ಅದರ 1.5 ಪಟ್ಟು ಎಲ್ಲ ರಾಜ್ಯಗಳಿಗೆ ಹೆಚ್ಚಿಕೊಡುವಂಥದ್ದು. ಉದಾಹರಣೆ ಕರ್ನಾಟಕ 28 42 ಮಾಡೋದು, 50% ಎಲ್ಲ ಕಡೆ ಹೆಚ್ಚು ಮಾಡುವಂಥದ್ದು. ಸೀಟ್ ಹೆಚ್ಚು ಮಾಡೋದಕ್ಕೂ ಮತ್ತು 2011 ಪಾಪ್ಯುಲೇಷನ್ಗೂ ಸಂಬಂಧ ಇಲ್ಲ. 2011 ಪಾಪ್ಯುಲೇಷನ್ ಎಲ್ಲಿ ಬರ್ತದೆ ಅಂದರೆ, ಉದಾಹರಣೆಗೆ 2011ರಲ್ಲಿ 5 ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿದೆ. ಆ 5 ಕೋಟಿಯನ್ನು 42 ಸೀಟುಗಳಲ್ಲಿ ಹಂಚೋ ಸಲುವಾಗಿ ಡಿಲಿಮಿಟೇಷನ್ ಮಾಡಬೇಕು. ಸೊ ಒಂದು ಲೋಕಸಭೆಗೆ ಎಷ್ಟು ಮತದಾರರನ್ನು ನಾವು ಫಿಕ್ಸ್ ಮಾಡಬೇಕನ್ನೋ ಸಲುವಾಗಿ ಮಾತ್ರ 2011 ಇದೆ ಹೊರತಾಗಿ ನಂಬರ್ ಆಫ್ ಸೀಟ್ಸ್ ಇಸ್ ಆಲ್ರೆಡಿ ಡಿಸೈಡೆಡ್, ಪ್ರಪೋರ್ಷೇಟ್ಲಿ 50% ಹೆಚ್ಚು ಮಾಡಬೇಕನ್ನೋದು. ಹೀಗಾಗಿ ಯಾವುದೇ ರೀತಿ ಗೊಂದಲ ಇಲ್ಲ. ಗೊಂದಲವನ್ನು ವಿಪಕ್ಷ ಕಾಂಗ್ರೆಸ್ನವರು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಗೊಂದಲ ಇಲ್ಲ. ಅವರು ಒಂದೇ ಒಂದು ಉದ್ದೇಶ, ಮಹಿಳಾ ಮೀಸಲಾತಿಯ ಕ್ರೆಡಿಟು BJPಗೆ ಬರಬಾರ್ದು ಅನ್ನುವಂಥದ್ದು, NDAಗೆ ಬರಬಾರ್ದು. ಅದಕ್ಕೆ ಪ್ರಧಾನಮಂತ್ರಿ ಹೇಳಿದರು, ಇದರ ಕ್ರೆಡಿಟ್ ಪ್ರಶ್ನೆ ಇಲ್ಲ, ನಮ್ಮದು ನಿಯತ್ತು ನಮ್ಮದು ಚೆನ್ನಾಗಿರೋದ್ರಿಂದ ಕ್ರೆಡಿಟ್ ಬೇಕಾದ್ರೆ ನೀವೇ ತೊಗೊಳ್ಳಿ, ಇದು ಪಾಸ್ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಇವತ್ತು ಪಾರ್ಲಿಮೆಂಟಲ್ಲಿ ಮಾಡಿದ್ದಾರೆ. ಹೀಗಾಗಿ ಇವತ್ತು ಇಲೆಕ್ಷನ್ ದೃಷ್ಟಿಯಿಂದ DMK ಅವರು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರಾದೇಶಿಕ ಭಾವನೆಗಳನ್ನು ಕೆರಳಿಸುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಅದು ಸರಿಯಲ್ಲ. ಮತ್ತು ಇನ್ನೊಂದು ಮಾತನ್ನು ಹೇಳ್ತೀನಿ, ಇದೊಂದು ಒಳ್ಳೆಯ ಅವಕಾಶ. ಪ್ರಪೋರ್ಷನೇಟ್ ಹೆಚ್ಚಾಗ್ತಾ ಇದೆ, ಇದರ ಲಾಭ ದಕ್ಷಿಣ ರಾಜ್ಯಕ್ಕಾಗುತ್ತೆ. ನಾಳೆ ಸೆನ್ಸಸ್ ಮುಗಿದು ಏನಾದರೂ ಫೇಲ್ ಆಗಿ ಸೆನ್ಸಸ್ ಮುಗಿದ ಮೇಲೆ ಯಾರಾದರೂ ಪ್ರಸ್ತಾವನೆ ಜನಸಂಖ್ಯೆ ಮೇಲೆ ಅಂತ ಕೋರ್ಟ್ ಆದೇಶ ತಂದರೆ ನಮ್ಮ ದಕ್ಷಿಣಕ್ಕೆ ಆವಾಗ ನಿಜವಾಗ್ಲೂ ದೊಡ್ಡ ಅನ್ಯಾಯ ಆಗುತ್ತೆ. ಆ ಅನ್ಯಾಯಕ್ಕೆ ಈ ವಿರೋಧ ಪಕ್ಷಗಳೇ ಕಾರಣ ಆಗುತ್ತೆ.